ಕೆಆರ್ಎಸ್ನಿಂದ ತಮಿಳುನಾಡಿಗೆ ಜೀವನಾಡಿ ಕಾವೇರಿ ನೀರು ಹರಿದಿದೆ. 3,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಇದೇ ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ಕಾರಣ ಕೆಆರ್ಎಸ್ನಿಂದ ತಮಿಳುನಾಡಿಗೆ ಜೀವನಾಡಿ ಕಾವೇರಿಯನ್ನು ಹರಿಸಿದ್ದಕ್ಕೋಸ್ಕರ 3,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗಿದ್ದು, ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ಕೂಡ ಹೊರಹಾಕಲಾಗಿದೆ. ಕದ್ದು ಮುಚ್ಚಿ ನೀರನ್ನ ಹರಿಸಲಾಗ್ತಾ ಇದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿ ಡಿಸಿ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ರು. ಹೋರಾಟದಿಂದ ಹಿಂದೆ ಸರಿದಿದ್ರು. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಶಿಫಾರಸು, ನಂತರ ಆದೇಶ ಅದೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮಗೆ ನೀರಿಲ್ಲ, ಮುಂದಿನ ದಿನದಲ್ಲಿ ನೀರು ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಈಗಲೇ ನಾವು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನೀವು ನೀರನ್ನ ಬಿಟ್ಟರೆ ಕದ್ದು ಮುಚ್ಚಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು. ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಎಲ್ಲಿ ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸಾಲ ಮನ್ನಾ ಆಗಿರ್ಬೋದು, ಮತ್ತೆ ಶುಗರ್ ಫ್ಯಾಕ್ಟರಿದಾಗಿರ್ಬೋದು, ಎಲ್ಲ ಚರ್ಚೆ ಮಾಡಿದ್ದೀವಿ. ಏನು ಉಸ್ತುವಾರಿ ಮಂತ್ರಿಯವರು ನಾನು ಎಲ್ಕ ಸ್ಪಂದಿಸ್ತೀನಿ. ನಾವು ಕೇಳಿದ್ದೀವಿ, ಕೃಷಿ ಮಂತ್ರಿನೂ ನಮ್ಮವರಾಗಿರೋದ್ರಿಂದ, ನೀರಾವರಿ ಮಂತ್ರಿನೇ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮಗೆ ಕೃಷಿಗೆ ಏನು ಗೊಬ್ಬರದ ರೇಟ್ಗಳು ಲಿಂಕ್ ಅವೆಲ್ಲ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲೇ ಪಬ್ಲಿಕ್ ಆಗಿ ಹೇಳಿದ್ದಾರೆ. ಆ ರೀತಿ ನಡ್ಕೊಂಡ್ರೆ ಸರಿ. ಯಾಕೆಂದ್ರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ಕಂಪನಿಯವ್ರ ಜೊತೆ ಇವರೇನು ಕಮಿಷನ್ ತಗೊಂಡು ಲಿಂಕ್ ಮಾಡಿದ್ದಾರೆ. ಈಗ 300 ರೂಪಾಯಿ ಗೊಬ್ಬರ ತಗೊಂಡ್ರೆ ಅದ್ರ ಜೊತೆ 2,000 ರೂಪಾಯಿ ಗೊಬ್ಬರ ತಗೋಬೇಕು ನಾವು, ನಮ್ಗೆ ಅವಶ್ಯಕತೆ ಇಲ್ಲದೆ ಇರೋದು. ಅದನ್ನು ಚರ್ಚೆ ಮಾಡಿದ್ದೀವಿ. ಇಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ರೈತರಿಗೆ 50,000 ಬರ ಘೋಷಣೆ ಮಾಡಿ ಏನು ಪರ ಪರಿಹಾರ ಅಂತ ಮಾಡ್ತಿರಲ್ಲ ನೀವು. ರೈತರು ಇವತ್ತು ಆತ್ಮಹತ್ಯೆಗೆ ದಾರಿ ಮಾಡ್ತಿದ್ದೀರಲ್ಲ. ರಸಗೊಬ್ಬರ ಸಬ್ಸಿಡಿ ಮಾಡ್ತಿದ್ದಾರೆ. ಎಲ್ಲಿ 2,650 ರೂಪಾಯಿ ಒಂದು 10-26 ಕೊಡ್ತಾ ಇದ್ದೇವೆ ನಾವು. 1,760 ರೂಪಾಯಿ ಇದ್ದಿದ್ದು 2,000 ಕೇಂದ್ರಕ್ಕೆ ಒತ್ತಡ ಕೊಡಿ, ನೀವು ಸಬ್ಸಿಡಿನ ಜಾಸ್ತಿ ಮಾಡಿ ಅಂತೇಳಿ. ಜಾಸ್ತಿ ಮಾಡಿದ್ರೆ ಅದು ರಸಗೊಬ್ಬರ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆ ತರದೆಲ್ಲ ವ್ಯವಹಾರ ಮಾಡಿಬಿಟ್ಟು ಜೀವಂತವಾಗಿ ರೈತರ ಬದುಕನ್ನು ಕಟ್ಕೊಡಿ ನೀವು. ಈ ಗ್ಯಾರಂಟಿ ನೋಡಿ, ನೀವು ಮನೆ ಮಾತಾಡ್ತೀರಿ. ನೀವೆಲ್ಲ ಹಲವಾರು ಸಮಸ್ಯೆಯನ್ನ ನೀವು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ನಿರಂತರವಾಗಿ ಮಂಡ್ಯದಲ್ಲಿ ನಡೀತಾ ಇತ್ತು. ಪ್ರತಿಭಟನೆ ಇವತ್ತು ಫಸ್ಟ್ ಅಂತ ಹೇಳಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಹೇಮಾವತಿ ಅಚ್ಚುಕಟ್ಟೆ ನೀರು ಬಿಡಬೇಕು ಅಂತ ಕೇಳಿದ್ದೀರಾ, ಮತ್ತು ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀರಾ, ನಾಳೆಗೆ ನಿರಂತರವಾಗಿ ಬಿಡಬೇಕು ಅಂತ ಹೇಳಿದ್ದೀರಾ, ಮೇಕೆದಾಟು ಅಧಿಕಾರಕ್ಕೆ ಬಂದರೆ ಯೋಜನೆ ಕೈಗೊಳ್ಳುವ ಭರವಸೆ ನೀಡಿದ್ದೀರಾ. ಕೆಆರ್ಎಸ್ ಇಂದ ನೇರವಾಗಿ ಬೆಂಗಳೂರಿಗೆ 6ನೇ ಹಂತ ರಸಗೊಬ್ಬರ ಬೆಲೆ ಮತ್ತು ಹಲವಾರು ವಿಚಾರ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಇರುತ್ತೆ. ರಸಗೊಬ್ಬರ ರೈತರು ಖರ್ಚು ಮಾಡೋದು ನಾವಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ರೈತರಿಗೆ ಅದೇನು ಅಷ್ಟಾಗಿ ಹೇಳಬೇಕಾಗಿಲ್ಲ. ಈ ಎಲ್ಲ ಬೇಡಿಕೆಗಳನ್ನ ನಾವು ನಿಮ್ಮ ಜೊತೆ ಇರ್ತೀವಿ.